ಆ ನಿಯಾಮಕನ ಕೈಚಳಕದ ಬಂಗಾರದಂತಹ ಸೃಷ್ಟಿ, ನಿರಂತರ ಅಲೆಗಳ ಸಾಗರದ ನೀಲಾಂಬರದ ದೃಷ್ಟಿ, ಹಸಿರು ತುಂಬಿದ ಹರಸಿದ ಗಿರಿವನ ಸುಮಗಳ ಪುಷ್ಪವೃಷ್ಟಿ. ಸುಮಾರು 165 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಖ್ಯಾತ ವ್ಯಾಪಾರಿಯೋರ್ವನ ತಿರುಗಾಟದ ಅಲೆ ನಿಸರ್ಗದ ತವರೂರಾದ ಕನ್ನಡ ನಾಡಿನ ದಡ ಸೇರಿತು. ಉತ್ತಮ ತಳಿಯ ಕುದುರೆಗಳು ಮತ್ತು ಪರ್ಷಿಯಾದ ಹಾಸುಗೆಗಳನ್ನು ಭಾರತದಲ್ಲಿ ಮಾರಾಟ ಮಾಡುವ ಸಲುವಾಗಿ ಶಿರಾಜ್ ನಗರವಾಸಿ ಅಲಿ ಅಸ್ಕರ್ ಮೈಸೂರಿನ ರಾಜದರ್ಬಾರಿಗೆ ಬಂದರು. ಇಲ್ಲಿನ ಜನತೆಯ ಸಹೃದಯತೆಗೆ ಮನಸೋತ ಅಲಿ ಅಸ್ಕರ್ ಬೆಂಗಳೂರಿನಲ್ಲಿ ನೆಲೆಸಿದರು. ಆ ವಂಶದ ಕೀರ್ತಿಯನ್ನು ಗಗನಕ್ಕೇರಿಸಿದ ಅವರ ಮೊಮ್ಮಗ ಸರ್ ಮಿರ್ಜಾ ಇಸ್ಮಾಯಿಲ್ 23ನೇ ಅಕ್ಟೋಬರ್ 1883ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಕಲಿಕೆಯ ಆರಂಭ ಸೇಂಟ್ ಪ್ಯಾಟ್ರಿಕ್ ಶಾಲೆಯಲ್ಲಿ, ವಿದ್ಯಾಭ್ಯಾಸ ವೆಸ್ಲಿಯನ್ ಮಿಷನ್ ಶಾಲೆಯಲ್ಲಿ ಮುಂದುವರಿಯಿತು. ಅದೇ ಸಮಯ ಮೈಸೂರು ಸಂಸ್ಥಾನದ ರಾಜಕುವರ ಕೃಷ್ಣರಾಜ ಒಡೆಯರ ವ್ಯಾಸಂಗ ಆರಂಭವಾಗಿದ್ದು, ಅವರೊಡನೆ ಮಿರ್ಜಾರವರ ವಿಶೇಷ ತರಬೇತಿ. ಅವರ ಗುರು ಬ್ರಿಟಿಷ್ ICS ಅಧಿಕಾರಿ SM ಫ್ರೇಜರ್. 1905ರಲ್ಲಿ ಸೆಂಟ್ರಲ್ ಕಾಲೇಜಿನಿಂದ ಪದವೀಧರರಾದ ಮಿರ್ಜಾ ಪೊಲೀಸ್ ಇಲಾಖೆಯಲ್ಲಿ ವೃತ್ತಿ ಜೀವನ ಆರಂಭಿಸಿದ ಬುದ್ಧಿವಂತ, ಶಿಸ್ತುಗಾರ, ಸರಸರನೆ ಸಾಧನೆಯ ಮೆಟ್ಟಲುಗಳನ್ನು ಏರಿದವರು. ಕಾಲಾಂತರದಲ್ಲಿ ಕೃಷ್ಣರಾಜ ಒಡೆಯರ ಆಗ್ರಹದ ಮೇರೆಗೆ ಅವರ ಆಪ್ತ ಕಾರ್ಯದರ್ಶಿ ಆದರು. ಸಾವಿರದ 1926ರಲ್ಲಿ, ಅಂದರೆ ತಮ್ಮ 41ನೆಯ ವಯಸ್ಸಿನಲ್ಲಿಯೇ ಸಂಸ್ಥಾನದ ಅತಿ ಮಹತ್ವದ ಹುದ್ದೆ ಮೈಸೂರಿನ ದಿವಾನರಾದರು. ಆಡಳಿತ ಯಂತ್ರದ ಚುಕ್ಕಾಣಿ ಹಿಡಿದ ಸರ್ ಮಿರ್ಜಾ ಸತತವಾಗಿ 15 ವರ್ಷ ಸೇವೆ ಸಲ್ಲಿಸಿ ದಕ್ಷ ಆಡಳಿತಗಾರ, ಚಿಂತನಶೀಲ, ಲೋಕಾನುಭವಿ, ಸೌಂದರ್ಯೋಪಾಸಕ ಎಂದು ಹೆಸರು ಪಡೆದರು. ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಉದ್ದೇಶಿಸಿ ಮಿರ್ಜಾ ಅವರು, Gentlemen, may I have your kind attention, please? The economic question stands first among all our questions. House production, manufacture and use of the necessities of life are the triple roots of material prosperity and the basis of all other prosperity. Let us concentrate on improvement on agricultural production. Let us look at the housing and sanitary conditions of our towns and villages. They can command neither good health nor comfort. They should be duly improved. Both the people and the government should take it seriously for improvement. ಇವರ ಆಡಳಿತ ವ್ಯವಸ್ಥೆ, ನಿಯಮಬದ್ಧತೆ, ಚುರುಕು ಕ್ರಮಗಳು ಹಾಗೂ ಸಂಸ್ಥಾನ ಬೆಳವಣಿಗೆಗೆ ಮೆಚ್ಚಿ ಬ್ರಿಟಿಷ್ ಸರ್ಕಾರ ಸಂಸ್ಥಾನದ 35 ಲಕ್ಷ ವಾರ್ಷಿಕ ಕಪ್ಪವನ್ನು ಇಳಿಸಿ 10.5 ಲಕ್ಷ ಮಾಡಿದರು. ಮಿರ್ಜಾರವರ ಬಹುಮುಖ ಪ್ರತಿಭೆ, ದೂರದರ್ಶಿತ್ವ, ಶ್ರೀಸಾಮಾನ್ಯರ ಕುರಿತ ಚಿಂತನ ಅವರ ವಿವಿಧ ಸಾಧನೆಗಳಿಗೆ ಪ್ರೇರಕವಾದುವು. ಸರ್ ವಿಶ್ವೇಶ್ವರಯ್ಯನವರು ಹಾಗೂ ಮಿರ್ಜಾ ಮೈಸೂರಿನ ಮುನ್ನಡೆಗಾಗಿ ಪರಸ್ಪರ ಸ್ಪಂದಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹಲವು ಕ್ರಿಯಾತ್ಮಕ ಕನಸುಗಳನ್ನು ನನಸಾಗಿಸಿದರು ಮಿರ್ಜಾ. ಕೃಷ್ಣರಾಜಸಾಗರ ಅಂದಿನ ದಿನಗಳಲ್ಲಿನ ಬೃಹತ್ ಅಣೆಕಟ್ಟು. ಅದರ ಶಿಲ್ಪಿ ವಿಶ್ವೇಶ್ವರಯ್ಯ. ಅಂತೆಯೇ ಬೃಂದಾವನ ಉದ್ಯಾನ, ಚಿಮ್ಮಿದ ಕಾರಂಜಿಗಳು, ಮನಸೆಳೆವ ಪರಿಸರಗಳ ಆ ದೃಶ್ಯದ ರೂವಾರಿ ಮಿರ್ಜಾ.
ಮೈಸೂರು ರಾಜ್ಯಕ್ಕೆ ಮಿರ್ಜಾ ಅವರ ಕೊಡುಗೆ ಅಪಾರ. ಅವರ ಆಡಳಿತದಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಮುನ್ನಡೆ. ಮಿರ್ಜಾ ಅವರ ಸಾಹಸದ ಹೆಜ್ಜೆಗಳಲ್ಲಿ ಶಿಂಷಾದಲ್ಲಿನ ವಿದ್ಯುತ್ ಕೇಂದ್ರ ಮೈಸೂರಿನ ಹಳ್ಳಿ ಹಳ್ಳಿಗೂ ಬೆಳಕು ತಂದಿತು. ಅದರೊಡನೆ ಸಂಸ್ಥಾನದ ಏಳಿಗೆಗೆ ಹಲವಾರು ಕಾರ್ಖಾನೆಗಳಾದವು. ಚನ್ನಪಟ್ಟಣ, ಮೈಸೂರುಗಳಲ್ಲಿ ರೇಷ್ಮೆ ಉದ್ಯಮ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಆರಂಭವಾದವು. ಬೆಂಗಳೂರಿನ ಪಿಂಗಾಣಿ ಕಾರ್ಖಾನೆ, ಭದ್ರಾವತಿಯ ಕಾಗದ ಮತ್ತು ಉಕ್ಕು ಕಾರ್ಖಾನೆ, ಇವುಗಳ ಸ್ಥಾಪನೆ ಹಾಗೂ ಬೆಳವಣಿಗೆಗಳಲ್ಲಿನ ಕೀರ್ತಿಗೆ ಮಿರ್ಜಾರವರ ಸಿಂಹಪಾಲು. ಮೈಸೂರಿನ ಖ್ಯಾತ ವಸ್ತುಗಳ ರಫ್ತಿಗಾಗಿ ಲಂಡನ್ನಿನಲ್ಲಿ ಸಂಸ್ಥಾನದ ಪ್ರತಿನಿಧಿಯಾಗಿ ಮಾಧವರಾಯರನ್ನು ನೇಮಿಸಿದರು. ಮಿರ್ಜಾ 1931ರಲ್ಲಿ ಲಂಡನ್ನಿನ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಮನಾರ್ಹ ಪಾತ್ರ ವಹಿಸಿದರು. ದಕ್ಷತೆಗೆ ಇನ್ನೊಂದು ಹೆಸರಾದ ಮಿರ್ಜಾರವರ ಆಡಳಿತವನ್ನು ಮೆಚ್ಚಿ ಬ್ರಿಟಿಷ್ ಸರ್ಕಾರ ಮೈಸೂರನ್ನು ಮಾದರಿ ಮೈಸೂರು ಎಂದರೆ, ಗಾಂಧಿಯವರು ಈ ಮೈಸೂರನ್ನು ರಾಮರಾಜ್ಯ ಎಂದರು. ದಿವಾನಗಿರಿಯಿಂದ ಮಿರ್ಜಾ ಒಮ್ಮೆ ಬಿಡುಗಡೆ ಕೋರಿದಾಗ ಕೃಷ್ಣರಾಜ ಒಡೆಯರ್ ರುದ್ರಭೂಮಿಯ ಕಡೆ ಕೈತೋರಿ, ಅದು ನನ್ನ ಚಿರನಿದ್ರೆಯ ಅನಂತರವೇ ಸಾಧ್ಯ ಎಂದರು. ಸಾರ್ವಜನಿಕರೊಡನೆ ಸತತ ಸಂಪರ್ಕವಿರಿಸಿಕೊಂಡಿದ್ದರು ಮಿರ್ಜಾ. ಸೂಕ್ಷ್ಮವಾಗಿ ಸಮಸ್ಯೆಗಳನ್ನು ಗ್ರಹಿಸಬಲ್ಲವರಾಗಿದ್ದರು. ಒಮ್ಮೆ ಗರ್ಭಿಣಿಯೋರ್ವಳು ಹಳ್ಳಿಯೊಂದರ ಬಳಿ ನೀರು ತರುವ ಬವಣೆ ಕಂಡ ಮಿರ್ಜಾ ಆ ಗ್ರಾಮದಲ್ಲಿನ ನೀರು ಸಮಸ್ಯೆ ಅರಿತು ಮರುದಿನವೇ ನೀರು ಕೊಳಾಯಿಯ ವ್ಯವಸ್ಥೆ ಮಾಡಿಸಿದರು. ಮಿರ್ಜಾ ಅವರ ಪರಿಪಕ್ವ ಆಡಳಿತ ವ್ಯವಸ್ಥೆ ಮೆಚ್ಚಿ ಅವರ ಅಗಾಧ ಸೇವೆಯನ್ನು ಪ್ರಶಂಸಿಸಿ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಕೆಸಿಐಇ ಮತ್ತು ಒಬಿಇ ಬಿರುದುಗಳನ್ನಿತ್ತು ಗೌರವಿಸಿತು. ಗಾಂಧೀಜಿಯವರಲ್ಲಿ ಮಿರ್ಜಾರವರಿಗೆ ಅಪಾರ ಶ್ರದ್ಧೆ ಮತ್ತು ಗೌರವ. ಅಹಿಂಸಾ ಮೂರ್ತಿ ಗಾಂಧೀಜಿ ಅವರ ವಿಶ್ರಾಂತಿಗೆ ನಂದಿ ಬೆಟ್ಟಕ್ಕೆ ಆಹ್ವಾನಿಸಿ ಮಿರ್ಜಾರವರು ಕಬ್ಬನ್ ಹೌಸ್ನಲ್ಲಿ ಇರಲು ವ್ಯವಸ್ಥಿಸಿದರು. ದೇಶದ ಇಬ್ಬಾಗ ಅವರಿಗೆ ಇಷ್ಟವಿರಲಿಲ್ಲ. 1940 ಕೃಷ್ಣರಾಜ ಒಡೆಯರ್ ನಿಧನರಾದ ಮೇಲೆ ಕೇವಲ 1 ವರ್ಷ ಸೇವೆ ಸಲ್ಲಿಸಿ ಮುಕ್ತರಾದರು ಮಿರ್ಜಾ. ಆದರೂ ಅವರ ನುರಿತ ಆಡಳಿತ ಸೇವೆಯ ಬೇಡಿಕೆ ನಿಲ್ಲಲಿಲ್ಲ. 1942ರಿಂದ 1946ರವರೆಗೆ ಜೈಪುರದ ಪ್ರಧಾನಮಂತ್ರಿಗಳಾಗಿ ಅಲ್ಲಿನ ಹಲವಾರು ಪ್ರಗತಿಗಳಿಗೆ ಕಾರಣರಾದರು. ಅನಂತರ ಹೈದರಾಬಾದಿನ ಸಂಸ್ಥಾನದಲ್ಲಿ 2 ವರ್ಷಗಳ ಕಾಲ ಸೇವೆ. ಹೈದರಾಲಿಯ ಲಾಲ್ಬಾಗ್ ಅನ್ನು ವಿಸ್ತರಿಸಿ ಅದರ ಬೆಳವಣಿಗೆಗೆ ಖ್ಯಾತ ವಾಸ್ತುಶಿಲ್ಪಿ ಜರ್ಮನಿಯ ಕ್ರುಂಪಿಗಲ್ ಅವರ ನೆರವಿನಿಂದ ಮಾಡಿಸಿದ ಕೀರ್ತಿ ಮಿರ್ಜಾ ಅವರದು. ಪ್ರಕೃತಿಯ ಸೊಬಗಿನ ಆರಾಧಕ ಸರ್ ಮಿರ್ಜಾ ಅವರಿಗೆ ಸುಂದರ ಉದ್ಯಾನಗಳ ಸ್ವಚ್ಛ ಪರಿಸರದ ಬಗ್ಗೆ ಅಗಾಧ ಪ್ರೇಮ. ಅಂತೆಯೇ
ಸರ್ ಮಿರ್ಜಾ ಅವರ ಕನಸಿನ ಕೂಸು ಇಂದಿನ ಬೆಂಗಳೂರಿನ ಜಗತ್ ಪ್ರಖ್ಯಾತ ಕಬ್ಬನ್ ಪಾರ್ಕ್. ಸಂಗೀತ ರಸಾಸ್ವಾದಕ್ಕೆ ವಿಶೇಷ ವೇದಿಕೆ ಆಯಿತು ಅಲ್ಲಿನ ಬ್ಯಾಂಡ್ ಸ್ಟ್ಯಾಂಡ್. ಇಂದು ಇವೆಲ್ಲ ಬೆಂಗಳೂರಿನ ನಾಗರಿಕರ ಹೆಮ್ಮೆಯ ಪ್ರೇಕ್ಷಣೀಯ ತಾಣಗಳು. ಸರ್ ಮಿರ್ಜಾರವರು, ನಾನು ಹುಟ್ಟಿದ ಊರು ಬೆಂಗಳೂರು. ಈ ಊರು ನನಗೆ ತುಂಬಾ ಇಷ್ಟ. ನಾನು ಇಲ್ಲೇ ನನ್ನ ಉಳಿದ ದಿನಗಳನ್ನು ಕಳೆಯುವೆ. 1959 ಜನವರಿ 5ರಂದು ಸರ್ ಮಿರ್ಜಾ ಇಸ್ಮಾಯಿಲ್ ನಿಧನರಾದರು. ಅವರ ಪಾರ್ಥಿವ ಶರೀರ ಇಲ್ಲೇ ನಿರಂತರ ವಿಶ್ರಾಮ ಪಡೆಯುತ್ತಿದ್ದಾಗ್ಯೂ ಸರ್ ಮಿರ್ಜಾ ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಇಂದಿಗೂ ಜೀವಂತವಾಗಿಯೇ ಉಳಿದಿದ್ದಾರೆ.